ಇಡೀ ಪ್ರಜ್ವಲ್ ಪ್ರಕರಣದಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಒಂದು ವಕೀಲ ದೇವರಾಜೇಗೌಡ, ಮತ್ತೊಂದು ಪ್ರಜ್ವಲ್ ಅವರ ಕಾರಿನ ಡ್ರೈವರ್ ಆಗಿದ್ದ ಕಾರ್ತಿಕ್. ಈಗ ದೇವರಾಜೇಗೌಡರು ಮಾತನಾಡಿದ್ದಾರೆ, ಅವರೊಂದಷ್ಟು ವಿಚಾರ ಹೇಳಿದ್ದಾರೆ, ಏನು ಅಂತ ನೋಡೋಣ. ಕಾಂಗ್ರೆಸ್ ವಿರುದ್ಧ ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಆರೋಪಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ವಕೀಲರು ಹೇಳ್ತಾರೆ, ಬಿಜೆಪಿಯವರು ಯಾಕ್ರಿ ಪೆನ್ ಡ್ರೈವ್ ಲೀಕ್ ಮಾಡ್ತಾರೆ, JDSನವರು ಅವ್ರದ್ದವರೇ ಪೆನ್ ಡ್ರೈವನ್ನ ಲೀಕ್ ಮಾಡ್ತಾರ? ಖಂಡಿತ ಇಲ್ಲ, ಇದರಿಂದ ಕಾಂಗ್ರೆಸ್ನವ್ರಿಗೆ ಲಾಭ ಆಗುತ್ತೆ, ಇದು ಕಾಂಗ್ರೆಸ್ನವರೇ ಮಾಡಿರೋದು ಅಂತ ದೇವರಾಜೇಗೌಡರ ಆರೋಪ. ಏನು ಪ್ರಜ್ವಲ್ಗೆ ಟಿಕೆಟ್ ಕೊಡಬೇಡಿ ಅಂತ ಮೊದಲೇ ಹೇಳಿದ್ದೆ, ಟಿಕೆಟ್ ನೀಡಬೇಡಿ ಅಂತ ಪತ್ರದ ಮುಖೇನ ನಾನು ಮನವಿಯನ್ನ ಮಾಡಿಕೊಂಡಿದ್ದೆ. ಕಾರಣ ಮುಂದೊಂದು ದಿನ ಮುಜುಗರಕ್ಕೆ ಸಿಲುಕಬಹುದು ಅನ್ನೋದು ನನ್ನ ಒಂದು ತಿಳುವಳಿಕೆಗೆ ಬಂದಂತಹ ವಿಚಾರ. ಯಾಕಂದ್ರೆ ಆ ವಿಷಯವಾಗಿ ನನಗೆ ಸಂಪೂರ್ಣ ಮಾಹಿತಿ ಇತ್ತು. ನಮ್ಮ ನಾಯಕರು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಿದ್ರೆ ಅವರಿಗೆ ಟಿಕೆಟ್ ಕೊಡ್ತಿರಲಿಲ್ಲ, ಆದರೆ ಅವರು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ. ಇದು ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅವರ ಹೇಳಿಕೆ. ಕೆಲವು ವಿಡಿಯೋಗಳಿದಾವೆ ನಾವಲ್ಲಿ, ಆ ವಿಡಿಯೋದಲ್ಲಿ ಕೆಲವು ಹೆಣ್ಣು ಮಕ್ಕಳೆಲ್ಲ ಅಶ್ಲೀಲ ವಿಡಿಯೋಗಳಿದಾವೆ ಅಲ್ಲಿ, ಅದ್ರ ಜೊತೆ ಈತನೇ ಲೈಂಗಿಕ ತೊಡಗಿರೋಂಥ ವಿಡಿಯೋಗಳಿದ್ದಾವೆ ಅಲ್ಲಿ. ಸೊ ಇದರಿಂದ ನಮಗೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದಲ್ಲಿ. ನಾವು ಸನಾತನ ಧರ್ಮದಿಂದ ಬಂದಿರೋಂಥವ್ರು, ಹೆಣ್ಣು ಕುಲವನ್ನು ಸ್ತ್ರೀ ಕುಲವನ್ನು ಭಾಳ ಗೌರವಿಸುವಂಥ ಪಕ್ಷ ನಾವಲ್ಲಿ. ನಾವು ಇಂಥವ್ರಿಗೆ ಟಿಕೆಟ್ ಕೊಡೋದಕ್ಕೆ ನಾವೇನಾರ ಮಾಡ್ತೀವಿ ಅಂತ ನಮ್ಮ ಪಕ್ಷ ಮೇಲೆ ಮುಜುಗರ ಬರ್ಬೋದು ಅಂತೇಳಿ ಅದನ್ನೆಲ್ಲ ಉಲ್ಲೇಖ ಮಾಡಿ ಬರೆದಿದ್ದೆ ನಾನು ಅಲ್ಲಿ. ಪೆನ್ ಡ್ರೈವ್ ಈ ಥರ ಅವ್ರ ಕಾರ್ ಚಾಲಕನ ಹತ್ರ ಇದೆ ಅಲ್ಲಿ, ನಿಮ್ಗೇನೋ ಅವಶ್ಯಕತೆ ಬಿದ್ದರೆ ಬೇಕಾದ್ರೆ ನಾನು ತಾಬಂದು ಕೊಡ್ತೀನಿ ಅಂತ ಹೇಳಿದ್ದೇನೆ ಅಲ್ಲಿ. ಮೊದಲು ಈ ವಿಡಿಯೋ ಅಶ್ಲೀಲ ವಿಡಿಯೋನ ಯಾರು ಬಿಡುಗಡೆ ಮಾಡಿದ್ರು, ಹಂಚಿದ್ರು, ಅದು ಮೊದಲು ತನಿಖೆ ಆಗಬೇಕಿದ್ದು. ನಾನು ಆ ಥರ ಬಿಡೋದಾಗಿದ್ರೆ ಮೊದಲೇ ಬಿಟ್ಬಿಡಿ ನನ್ನಲ್ಲಿ. ನೀವು ಅಲ್ಲಿ ಗಂಟೆ ಹೋಗೋದು ಬೇಡಿ. ನೀವಲ್ಲಿ ನಮ್ಮ ಎಲೆಕ್ಷನ್ ಪಿಟಿಷನ್ ನಡೀತೈತಲ್ಲ, ಅಲ್ಲಿ ಇವನ ಬಗ್ಗೆ ಎಲಿಗೇಷನ್ ಮಾಡಬೇಕಂತ ನಾವು ಈ ಥರ ಪೆನ್ ಡ್ರೈವ್ ಅಶ್ಲೀಲವಾಗಿ ನಡ್ಕೊಂಡಿದ್ದೀವಿ ಅಂತ ನಾವು ಎಲ್ಲ ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಪ್ರಜ್ವಲ್ ಎವಿಡೆನ್ಸ್ ನಡಿಬೇಕಾದ್ರೆ ನಾವು ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಹಾಗೆ ಹೇಳಿಲ್ಲ, ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ, ನಲ್ಲಿ ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ, ನಲ್ಲಿ ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಅದನ್ನು ಬಿಡುಗಡೆ ಮಾಡಿ ನಮ್ಮ ಹೆಣ್ಮಕ್ಳು ಮಾನರಾಜ್ ಹಾಕ್ಬಿಟ್ಟು ನಾವು ಸೆಕ್ಯೂರ್ ಆಗೋಂಥದ್ದು ಭ್ರಮೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತದಿರಲಿಲ್ಲ. ಎನಿಹೌ ಎಲ್ಲರೂ ಕೂಡ SIT ಮುಂದೆ ಹಾಜರಾಗಲೇಬೇಕಾಗುತ್ತೆ, ಹೇಳಿಕೆ ಕೊಡಲೇಬೇಕಾಗುತ್ತೆ. SIT ಈಗ ನಾನು ಇನ್ನೊಂದು ಹೆಸರು ಪ್ರಸ್ತಾಪ ಮಾಡಿದೆ, ಕಾರ್ ಡ್ರೈವರ್ ಆಗಿದ್ದಂತಹ ಕಾರ್ತಿಕ್ ಮೇಲೆ ದೇವರಾಜೇಗೌಡ ಮೇಲೆ ಕಾರ್ತಿಕ್ ಆರೋಪ ಪ್ರತ್ಯಾರೋಪ ಮಾಡ್ತಿರೋದು. ಇಲ್ಲ ಇವ್ರು ರಿಲೀಸ್ ಮಾಡಿದ್ದಾರೆ ಅಂತ, ಇಲ್ಲ ಇವ್ರು ರಿಲೀಸ್ ಮಾಡಿದ್ದಾರೆ ಅಂತ. ನಾನು ಪ್ರಜ್ವಲ್ ರೇವಣ್ಣ ಅವರಿಗೆ 15 ವರ್ಷ ಕಾರ್ ಡ್ರೈವರ್ ಆಗಿದ್ದೆ, ಹೊಡೆದು ಬಡ್ದು ನನ್ನ ಹತ್ರ ಜಮೀನು ಬರ್ಸ್ಕೊಂಡ್ರು, ನನ್ನ ಹೆಂಡತಿಗೆಲ್ಲ ಹಲ್ಲೆ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ನನ್ನ ಹತ್ರ ಇದ್ದಿದ್ದು ನಿಜ. ನ್ಯಾಯಕ್ಕೋಸ್ಕರ ನಾನು ದೇವರಾಜೇಗೌಡಗೆ ಪೆನ್ ಡ್ರೈವನ್ನು ಕೊಟ್ಟೆ. ಪ್ರಜ್ವಲ್ ಸ್ಟೇ ತಂದಾಗ ದೇವರಾಜೇಗೌಡ ಉಲ್ಟಾ ಹೊಡೆದ್ರು. ಆದರೆ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಮುಖಂಡರಿಗೆ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಪ್ರಜ್ವಲ್ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ಅವ್ರ ಮೇಲೆ ಇವ್ರ ಮೇಲೆ ಅವರು. ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ 15 ವರ್ಷದಿಂದ ಡ್ರೈವರಾಗಿ ಕೆಲಸ ಮಾಡ್ತಾ ಇರ್ತೀನಿ. ಈಗ 1 ವರ್ಷದಿಂದ ನಾನು ಅಲ್ಲಿ ಕೆಲಸ ಬಿಟ್ಟಿರ್ತೀನಿ. ಏನು ಬಿಟ್ಟ ಕಾರಣ ಏನಂತಾರೆ, ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡವರು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನ ಬರ್ಸ್ಕೊಂಡಿರ್ತಾರೆ. ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ. ಹೊರಗಡೆ ಬಂದಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ. ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. BJP ಮುಖಂಡರಾದಂಥ ದೇವರಾಜೇಗೌಡರು ಹೊಳೆನರಸೀಪುರದಲ್ಲಿ BJP ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ. ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ. ಅದಕ್ಕೆ ಅವರಿದ್ದವರು, ನಿನಗೆ ಏನಾಗಿದೆ ನೋವು, ನೀನೇನು ಕಳ್ಕೊಂಡಿದ್ದೆ, ಪ್ರತಿಯೊಂದು ನಾನು ನಿನಗೆ ನ್ಯಾಯ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ. ಅದು ನಂಬಿ ಅವ್ರ ಹತ್ರ ಹೋಗಿ ನಾನೆಲ್ಲ ಹೇಳ್ಕೊಂತೀನಿ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ನನ್ನ ಮೇಲೆ ಒಂದು ಸ್ಟೇ ಆದ ತರ್ತಾರೆ. ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು, ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ನನ್ನ ವಿರುದ್ಧ ಸ್ಟೇ ತರ್ತಾರೆ. ತಂದಾದ್ಮೇಲೆ ನಾನೇನು ಮಾಡ್ತೀನಿ, ದೇವರಾಜೇಗೌಡರು ನನಗೆ ಲಾಯರ್ ಆಗಿ ಪರಿಚಯ ಇರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿನ ಅವ್ರಿಗೆ ಕೊಡ್ತೀನಿ. ನಾನು ನೋಡಿ ಅಣ್ಣ, ಈ ಥರ ನನಗೆ ಸ್ಟೇ ತಂದಿದ್ದಾರೆ, ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಏನಕ್ಕೆ ತಂದಿದ್ದಾರೆ ಅಂತೇಳಿ. ಅದಕ್ಕೆ ಅವ್ರಿದ್ರು ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ, ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳ್ದವ್ರು ಅಂತೀನಿ. ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ, ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ. ಇದಕ್ಕೆ ಏನು ಆನ್ಸರ್ ಕೊಡ್ಬೇಕಲ್ಲ ಕೋರ್ಟಲ್ಲಿ ಯಾವ ರೀತಿ ಕೊಡೋದು ಅಂತಂದಿದ್ದಕ್ಕೆ, ನಿನ್ನ ಹತ್ರ ಇರೋ ಫೋಟೋಸು ವಿಡಿಯೋಸು ಎರಡೂ ನನ್ನ ಕೈಲಿ ಕೊಡು,
ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರ್ಸೋದಾಗಿ ಇನ್ನೊಂದಲ್ಲಿ ಏನು ಮಾಡಲ್ಲ. ಜಡ್ಜ್ ಮುಂದೆ ಕೊಟ್ಟರೆ ನಿನಗೆ ಸ್ಟೇ ವೇಕೆಟ್ ಮಾಡೋದಕ್ಕೆ ನಿನ್ಗೆ ಏನು ಕಾನೂನು ರೀತಿ ತುಡುಕಾಗ್ದಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿಜೆಪಿ ಅಭ್ಯರ್ಥಿ ದೇವರಾಜೇಗೌಡ ಅವರು ಹೇಳಿರ್ತಾರೆ ನನಗೆ. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಈಗ ಒಂದು 6 ತಿಂಗಳು ಮತ್ತೆ ಅವರ ಪ್ರೆಸ್ ಮೀಟ್ ಮಾಡ್ತಾರೆ. ಇವ್ರದ್ದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೋ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಕಾರ್ತಿಕ್ ಆಗಲಿ ದೇವರಾಜೇಗೌಡ ಆಗಲಿ ಇಬ್ಬರು ನನ್ನ ಹತ್ರ ವಿಡಿಯೋ ಇದ್ದಿದ್ದು ನಿಜ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಅದನ್ನು ಬಿಡುಗಡೆ ಮಾಡಿಲ್ಲ ಅಂತ. ಈಗ SIT ಮುಂದೆ ಇಬ್ಬರು ಹಾಜರಾಗಬೇಕಾಗುತ್ತೆ. SIT ಅವ್ರು ಹೆಂಗೆ ಕಂಡುಹಿಡಿತಾರೆ ಯಾರು ಈ ವಿಡಿಯೋವನ್ನು ಬಿಡುಗಡೆ ಮಾಡಿರೋದು ಅಂತ? ಅರವಿಂದ, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಆಕ್ಷೇಪಾರ್ಹ ವಿಡಿಯೋಗಳ ಸಂಬಂಧ ಇಬ್ಬರ ಬಳಿಯಿಂದ ಈ ಒಂದು ವಿಡಿಯೋಗಳು ಲೀಕ್ ಆಗಿರಬಹುದು, ಇದು ಸಾರ್ವಜನಿಕವಾಗಿ ಸರ್ಕ್ಯುಲೇಟ್ ಆಗಿರಬಹುದು ಅನ್ನೋ ಒಂದು ಅಭಿಪ್ರಾಯಕ್ಕೆ SIT ಬಂದಂತೆ ಕಾಣಿಸ್ತಿದೆ. ಈ ಹಿಂದೆ ಕಳೆದ 10-12 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣಗೆ ಕಾರು ಚಾಲಕರಾಗಿದ್ದಂತಹ ಕಾರ್ತಿಕ್, ಈತ ಅವರ ಜೊತೆ ಡಿಸ್ಪ್ಯೂಟ್ ಬಂದ ಬಳಿಕ ಆತ ಅವ್ರ ಮೊಬೈಲ್ ಇದ್ದಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕಳಿಸ್ಕೊಂಡಿದ್ದ ಅನ್ನೋ ಒಂದು ಆರೋಪ ಇದೆ. ಆ ವಿಡಿಯೋಗಳನ್ನು ಇಟ್ಕೊಂಡು ಮೊದಲಿಗೆ ವಕೀಲರು ದೇವರಾಜೇಗೌಡರ ಹತ್ರ ಬಂದಿದ್ದಾರಂತೆ. ಆ ಬಳಿಕ ಆ ಒಂದು ವಿಡಿಯೋಗಳಿದ್ದಂತಹ ಪೆನ್ ಡ್ರೈವನ್ನು ಅವರಿಗೆ ಕೊಟ್ಟಿದ್ದೆ, ಅವರೇ ಇದನ್ನು ಲೀಕ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆತ ಇವತ್ತು SIT ಮುಂದೆ ವಿಚಾರಣೆಗೆ ಹಾಜರಾಗೋದಕ್ಕೂ ಮೊದಲು ಅಜ್ಞಾತ ಸ್ಥಳದಲ್ಲಿ ಒಂದು ವಿಡಿಯೋವನ್ನು ಕೂಡ ಮಾಡಿ ಹೊರಬಿಟ್ಟಿದ್ದ. ಆದರೆ ದೇವರಾಜೇಗೌಡರ ವರ್ಷನ್ ಬೇರೆ ರೀತಿ ಇದೆ. ಆತ ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದು ನಿಜ, ಹಾಗಾದ್ರೆ ನಾನು ಬಿಡಬೇಕು ಅಂತ ಹೇಳಿದರೆ ಇದನ್ನು ಈ ಹಿಂದೆಯೇ ಅಂದರೆ ಆತ ನಾಮಿನೇಷನನ್ನು ಫೈಲ್ ಮಾಡುವ ಸಂದರ್ಭದಲ್ಲೇ ಇದನ್ನು ಬಿಡ್ತಿದ್ದೆ, ನಾನು ಇದನ್ನು ನಮ್ಮ ಪಕ್ಷದ ನಾಯಕರ ಗಮನಕ್ಕೆ ತಂದಿದ್ದೆ, ಇದನ್ನು ಕಾಂಗ್ರೆಸ್ನವರ ಮುಖಾಂತರ ಈತನೇ ಕಾರ್ತಿಕ್ ಈ ವಿಡಿಯೋವನ್ನು ಹೊರಗಡೆ ಬಿಟ್ಟಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ದೇವರಾಜೇಗೌಡರು ಹೇಳ್ತಿದ್ದಾರೆ. ಸದ್ಯ ಇವತ್ತು ಕಾರ್ತಿಕ್ನನ್ನ ವಿಚಾರಣೆಗೆ SIT ಅಧಿಕಾರಿಗಳು ಕರೆದಿದ್ರು. ಆತನ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಅಲ್ಲಿ ಸ್ಥಳೀಯರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈತ ಯಾರೆಲ್ಲ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ, ಮತ್ತು ಯಾರ್ಯಾರ ಜೊತೆ ಮಾತನಾಡಿದ್ದ, ಮತ್ತು ಆತನ ಮೊಬೈಲ್ನಲ್ಲಿ ಅಸಲಿ ವಿಡಿಯೋಗಳಿತ್ತ, ಹೀಗೆ ಒಂದಷ್ಟು ಟೆಕ್ನಿಕಲ್ ಆ್ಯಂಗಲ್ನಲ್ಲಿ ಈತನೇ ಸರಬರಾಜು ಮಾಡಿದ್ದ ಅಥವಾ ಬೇರೆಯವರು ಮಾಡಿದ್ದ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಒಂದಷ್ಟು ಈತನಿಗೆ ಪ್ರಶ್ನೆಗಳನ್ನು ಕೇಳಿ ಈತನ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡು ಅದನ್ನು FSLಗೆ ಕಳಿಸೋದಕ್ಕೆ ಇದೀಗ SIT ಟೀಮ್ ತೀರ್ಮಾನವನ್ನು ಮಾಡಿದೆ. ಮತ್ತೆ ಪ್ರಕರಣದಲ್ಲಿ ಈಗಾಗಲೇ ದೇವರಾಜೇಗೌಡರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರು ನನ್ನ ಹತ್ರ ವಿಡಿಯೋ ಇತ್ತು ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಆರೋಪಿತ ಸ್ಥಾನದಲ್ಲಿ ಇರ್ತಕ್ಕಂಥ ಡ್ರೈವರ್ ಕಾರ್ತಿಕ್ ಕೂಡ ವಿಡಿಯೋವನ್ನು ನಾನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇಬ್ಬರ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗುತ್ತೆ, ಸೀಸ್ ಮಾಡಿಕೊಂಡು ಅದನ್ನು FSLಗೆ ಕಳಿಸೋ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಅದ್ರ ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಏನಾದರೂ ಸಿಗಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ಪೆನ್ ಡ್ರೈವ್ ಹಂಚಿದ ದಿನ ಒಂದಷ್ಟು CCTVಗಳೇನಾದರೂ ಸಿಗಬಹುದಾ, ಅಥವಾ ಸ್ಥಳೀಯರು ಯಾರಾದರೂ ನೋಡಿದ್ರೆ ಆ ವ್ಯಕ್ತಿಯನ್ನು ಪತ್ತೆ ಮಾಡ್ಬೋದಾ, ಈಗ ಒಂದಷ್ಟು ಆಯಾಮಗಳಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಸಹ ನಡೆಸ್ತಿದ್ದಾರೆ. ಒಟ್ಟಿನಲ್ಲಿ ಇಬ್ಬರಲ್ಲಿ ಯಾರು ಇದೀಗ ಈ ಒಂದು ಆಕ್ಷೇಪಾರ್ಹ ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಸರ್ಕ್ಯುಲೇಟನ್ನು ಮಾಡಿ ಆ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಅವರ ಘನತೆಗೆ ಚ್ಯುತಿ ತಂದಂತಹ ಕೆಲಸವನ್ನು ಮಾಡಿದ್ದಾರೆ, ಅಂಥವ್ರನ್ನ ಕೂಡ ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SIT ತನಿಖೆಗೆ ಸರ್ಕಾರ ಆದೇಶವನ್ನು ನೀಡಿದಂತಹ ಸರ್ಕ್ಯುಲರ್ನಲ್ಲಿ ಕೂಡ ಇದೆ. ಇದೀಗ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಏನು ತಪ್ಪು ಮಾಡಿದಾರೋ ಅದರಷ್ಟೇ ಅಕ್ಷಮ್ಯ ಅಪರಾಧ ಇದೀಗ ಆ ಹೆಣ್ಣು ಮಕ್ಕಳ ಮುಖವನ್ನು ಹೊರಗೆ ಬರುವಂತೆ ಮಾಡಿರೋದು, ಈ ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಹಂಚಿರೋದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ತನಿಖೆಗಳು ಬಿರುಸಾಗಿ ಸಾಗ್ತಿದೆ. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.